ಉಮೇಶ್ ಅಂತ ಯಾವ ಪಾತ್ರ ಮಾಡ್ತೀರಿ? ನಾವು ಬೊಮ್ಮರಕ್ಕಸನ ಪಾತ್ರ ಮಾಡ್ತಾ ಇದ್ದೀವಿ. ಯಾವ ನಾಟಕ ನಡೀತಾ ಇದೆ? ಕರಿಬಂಟನ ಕಾಳಗ. ಕರಿಬಂಟನ ಕಾಳಗ ಬೊಮ್ಮರಕ್ಕಸನ ಪಾತ್ರ ಮಾಡ್ತಾ ಇದ್ದೀವಿ. ಎಷ್ಟು ರೋಲ್ ಇದೆ ನಿಮ್ಗೆ ಇದರಲ್ಲಿ? ಎಷ್ಟು ದೃಶ್ಯಗಳಿದೆ? ಒಂದು 5 ದೃಶ್ಯಗಳಿದೆ. ತಾವು ಯಾವ ಊರಿಗೆ ಬಂದಿದ್ದೀರಾ? ನಾವು ತಿಪ್ಟೂರು ತಾಲೂಕು ಕೊನೆಯಲ್ಲಿ ಮೂಡಲಪಾಯ ಯಕ್ಷಗಾನ ಟ್ರಸ್ಟ್ ಇಂದ ಬಂದಿದ್ದೀವಿ. ಎಷ್ಟು ವರ್ಷದಿಂದ ಈ ನಾಟಕ ಮಾಡ್ತಾ ಇದ್ದೀರಾ? ನಾವು ಹೆಚ್ಚು ಕಮ್ಮಿ 40 ವರ್ಷದಿಂದ 45 ವರ್ಷದಿಂದ ಮಾಡ್ತೀವಿ. ಯಕ್ಷಗಾನ ನಾಟಕ ಮತ್ತೆ ಸಾಮಾಜಿಕ ನಾಟಕ, ಪೌರಾಣಿಕ ನಾಟಕ, ಐತಿಹಾಸಿಕ ನಾಟಕಗಳೆಲ್ಲ ಇದೆ. ಯಕ್ಷಗಾನ ನಾಟಕ ನಿಮ್ಗೆ ಅದಕ್ಕೆ ಆಸಕ್ತಿ ಉಂಟಾಯ್ತು ನಿಮ್ಗೆ? ಹೌದು. ಏನಕ್ಕೆ ಆಸಕ್ತಿ ಬಂತು? ಅದು ಏನಾಯ್ತು, ಮೊದಲು ಹಳ್ಳಿಯಲ್ಲಿ ಎಲ್ಲ ಯಕ್ಷಗಾನ ಮಾಡ್ತಾ ಇದ್ರು ಭಾಗವತಿಗೆಯಿಂದ. ಅದ್ರ ಜೊತೆ ಇಲ್ಲೊಂದು ನಮ್ಮ ಕೊನೆಯಲ್ಲಿ ಇಲ್ಲೊಂದು ಮೂಡಲಪಾಯ ಕೇಂದ್ರ ಅಂತ ಓಪನ್ ಮಾಡಿ ನಮ್ಮ ಜಿ ಶಂಪರಂಶಿವಯ್ಯ ಅನ್ನೋರು ಕನ್ನಡ ಸಾಹಿತ್ಯ ಸಮ್ಮೇಳನದ ಮೂಡಲಪಾಯ ಯಕ್ಷಗಾನದ ಅಧ್ಯಕ್ಷ ಇದ್ರು. ಅವ್ರ ಕಡೆಯಿಂದ ನಮ್ಮ ಈ ಟ್ರಸ್ಟ್ ಬೆಳೆದು ಈ ತರ ನಾವು ಬೇರೆ ಬೇರೆ ಕೇಂದ್ರಗಳಲ್ಲಿ ಯಾವ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೀವಿ. ಸುಮಾರು ಕಾರ್ಯಕ್ರಮ ಹೊರಗಡೆ ಎಲ್ಲ ಹೋಗಿದ್ದೀವಿ. ಹೌದು, ಇದೆ ಇದೆ ಇದೆ. ಎಷ್ಟು ಪಾತ್ರಗಳು ಮಾಡಿದ್ದೀರಾ? ನಾವು ಸುಮಾರು ಒಂದು 7-8 ಪಾತ್ರ ಮಾಡಿದ್ದೀವಿ. 40 ವರ್ಷದಿಂದ ಮಾಡ್ತಾ ಇದ್ದೀವಿ. ಹೌದು. ಧನ್ಯವಾದಗಳು. ಥ್ಯಾಂಕ್ ಯು. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸರ್? ರಾಮಚಂದ್ರಯ್ಯ. ಈ ಕರಿಬಂಟಪ್ಪನ ಕಾಳಗದಲ್ಲಿ ಯಾವ ಪಾತ್ರ ಮಾಡ್ತಾ ಇದ್ದೀವಿ ಸರ್? ಬ್ರಹ್ಮರಕ್ಕಸಿ ಉದ್ದಂಡಿ ಪಾತ್ರ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ನಾಟಕ ಮಾಡ್ತಿದ್ದೀರಾ? ನಾ ಮುಂಚಿಂದ ಮಾಡ್ತಾ ಇದ್ರೆ ಸರ್, ನಾನು ಇತ್ತೀಚೆಗೆ ಸೇರಿರೋ ಒಂದು 10 ವರ್ಷ ಇದೆ. ಮುಂಚೆ ಎಲ್ಲ ಮಾಡ್ಕೊಂಡ್ರೆ ಮಾಡ್ತೀವಿ. ಐತಿಹಾಸಿಕ ಸಾಮಾಜಿಕ ನಾಟಕಗಳಿದೆ, ಅವೆಲ್ಲ ಮಾಡ್ತಿದ್ದು. ಈಗ ಅವಕ್ಕೆಲ್ಲ ಕಾಸ್ಟ್ಲಿ ದುಡ್ಡು ಸರ್, ಬಂಡವಾಳ ಹಾಕರೆ ಯಾರು ಇಲ್ಲ. ಈಗ ದುಡ್ಡು ಕೊಡಕ್ಕೆ ಯಾರು ಜನ ಮುಂದೆ ಬರಲ್ಲ. ಈಗ ನಾವ್ ಆಗ್ಬೇಕು ಅಂದ್ರೆ ಒಂದ್ ನಾಟಕ ಮಾಡ್ಬೇಕು ಅಂದ್ರೆ 10,000 ರೂಪಾಯಿ ಬೇಕು. ಒಂದು ಕುರುಕ್ಷೇತ್ರ ಮಾಡ್ತೀವಿ ಅಂದ್ರೆ ಒಂದು ಪಾರ್ಟಿಗೆ 10,000 ರೂಪಾಯಿ ಖರ್ಚು ಬರುತ್ತೆ. 5-6 ಲಕ್ಷ ದುಡ್ಡು ಬೇಕು. ಇವತ್ತು ಯಾರು ಹಳ್ಳಿ ಕಡೆ ಯಾರು ಆತರ ಮಾಡಕ್ ಆಗೋದಿಲ್ಲ. ಯಾರು ಸ್ಪಾನ್ಸರು ಮಾಡೋದಿಲ್ಲ ಇವತ್ತು ಯಾರು. ಈಗ ಆ ತರದಲ್ಲಿ ಇದು ಕಡಿಮೆ ಬಡ್ಜೆಟ್ ಅಲ್ಲಿ ಆಗುತ್ತೆ. ಹಂಗಾಗಿ ಇದಕ್ಕೆಲ್ಲ ಇನ್ವಾಲ್ವ್ ಆಗಿದ್ದಾರೆ. ಅದು ಕಡಿಮೆ, ಇದು ಕುಂಠಿತವಾಗಿಬಿಟ್ಟಿದೆ ಪೂರ್ತಿ. ನಾಟಕ ಸಂತೋಷ. ನಾಟಕ ಮಾಡೋದಕ್ಕೆ ಸಂತೋಷ ಆಗುತ್ತೆ. ಸಂತೋಷ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಸರ್. ನನ್ನ ಹೆಸರು ಎ.ಬಿ. ಶಂಕರಪ್ಪ ಅಂತ. ಯಾವ ಊರು ತಮ್ಮದು? ನಮ್ದು ತಿಪ್ಟೂರು ತಾಲೂಕು ಕೊನೆಹಳ್ಳಿ ಹತ್ರ ಅಂಚೆಕೊಪ್ಪಲು ಅಂತ. ಯಾವ ನಾಟಕ ಆಡ್ತಿರ್ತಾರೆ ತಾವು? ಕರಿಬಂಟನ ಕಾಳಗ. ಎಷ್ಟು ಪದ್ಧತಿ ಕಂಡಿತ್ತು ನಾಟಕ ಇದು ಸರ್? ನಾವು ಸುಮಾರು, ಈಗ ನಾನು ಒಬ್ಬನೇ ಕರಿಬಂಟನ್ ಪಾತ್ರನ ಸುಮಾರು ಒಂದು 400 ರಿಂದ 500 ಚಿಲ್ಲರೆ ಪಾತ್ರ ಮಾಡಿದ್ದೀನಿ ಸರ್. ಅದು ಒಂದೇ ಪಾತ್ರ.
ಕರಿಬಂಟನ್ ತಮ್ದು ಯಾವ ಪಾತ್ರ? ಕರಿರಾಯನ ಪಾತ್ರ. ಮಹಾರಾಜ ಪಾತ್ರ. ಹೌದು. ಇದ್ದವ್ರಿಗೆ ಎಷ್ಟು ನಾಟಕದಲ್ಲಿ ಪಾತ್ರ ಮಾಡ್ತೀರಿ ತಾವು? ನಾನು ಬೇರೆ ಬೇರೆ ನಾಟಕಗಳಲ್ಲೂ ಪಾತ್ರ ಮಾಡಿದ್ದೀನಿ. ಕರಿಬಂಟನ್ ಕಾಳಗದಲ್ಲಿ ಒಂದು 400ರಿಂದ 500 ಚಿಲ್ಲರೆವರೆಗೂ ಪಾತ್ರ ಮಾಡಿದ್ದೀನಿ, ರಾಜನ ಪಾತ್ರ. ಎಷ್ಟು ವರ್ಷದ ನಾಟಕದಲ್ಲಿ ಪಾತ್ರ ಮಾಡ್ತಿದ್ದೀರಾ? 82ನೇ ಇಸ್ವಿಯಿಂದ. 82 ಪಾತ್ರ ಅದಕ್ಕಿಂತ ಮುಂಚಿತವಾಗಿ ಪೌರಾಣಿಕ ನಾಟಕದಲ್ಲಿ ಮಾಡ್ತಾ ಇದ್ದೆ 75-76ರಿಂದ. ಯಕ್ಷಗಾನಕ್ಕೆ ಅಂತ ಬಂದಾದ್ಮೇಲೆ 82ರಿಂದ ಪ್ರಾರಂಭ ಮಾಡಿದೆ. ಪೌರಾಣಿಕ, ಸಾಮಾಜಿಕ, ಐತಿಹಾಸಿಕ ಯಕ್ಷಗಾನ ಇದೆ. ಯಾವ ನಾಟಕ ನಿಮ್ಗೆ ತುಂಬಾ ಇಷ್ಟ? ಕರಿಬಂಟನ್ ಕಾಳಗ ತುಂಬಾ ಇಷ್ಟ. ಇನ್ನು ಅದ್ರ ಜೊತೆಗೆ ಮಹಾಭಾರತ, ರಾಮಾಯಣ ಇದನ್ನು ಮಾಡಕ್ಕೆ ಇಷ್ಟ. ಅದರಲ್ಲಿ ಹೆಚ್ಚು ಪಾತ್ರ ಮಾಡಿರೋದು ಇದು ಒಂದೇನೆ. ಜಾಸ್ತಿ ಸಿಕ್ಕಾಬಿಟ್ಟೆ ಜಾಸ್ತಿ ಪಾತ್ರಗಳನ್ನು ಮಾಡಿದ್ದೀನಿ ಇದೊಂದರಲ್ಲಿ. ಏನ್ ಓದಿದ್ದೀರ? ನಾನು SSLC ಫೇಲ್ ಸರ್, ಆಲ್ ಡೌನ್ ಅಂತ ಅಂತಾರಲ್ಲ ಹಂಗೆ, ಒಂದು ಪಾಸ್ ಮಾಡಕ್ಕಾಗಿಲ್ಲ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊತೀವಿ. ಹಾರ್ಮೋನಿಯಂ ಮಾಸ್ಟರು ಪೌರಾಣಿಕ ನಾಟಕಕ್ಕಾದ್ರೆ ಮಾಡ್ಕೊಡ್ತಾರೆ. ಇದಕ್ಕೇನು ಹಾರ್ಮೋನಿಯಂ ಶ್ರುತಿ ಬಿಟ್ರೆ ಬೇರೆ ಏನು ಬಳಸಲ್ಲ. ಪಾಠ ಮಾಡ್ತೀನಿ ಇಷ್ಟ ನಿಮ್ಗೆ? ಇಷ್ಟ ಸರ್, ಯಾವುದೇ ಪಾತ್ರ ಆದ್ರೂ ಇಷ್ಟ, ಸಣ್ಣದರಿಂದ ದೊಡ್ಡದ್ರಾಗ. ವೃತ್ತಿ ವ್ಯವಸಾಯ ಪ್ರವೃತ್ತಿ. ಈ ನಾಟಕ ಅಭಿನಯ ಮಾಡ್ತಾ ತೃಪ್ತಿ ತಂದಿದೆ ಸರ್, ತೃಪ್ತಿ ತಂದಿದೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ರಮೇಶ್ ಸರ್. KH ರಾಜಶೇಖರಪ್ಪ ಅಂತ. ಎಷ್ಟು ವರ್ಷದ ನಾಟಕದ ಪಾತ್ರ ಮಾಡ್ತಿದ್ದೀವಿ ಸರ್? ಸೇಮ್ 1982ರಿಂದ ಮಾಡ್ಕೊಂಬತ್ತಾ ಇದೀವಿ ನಾವು ಈ ಟ್ರೂಪಲ್ಲಿ. ನಮ್ಮ ವೃತ್ತಿ ನಾವು ವ್ಯವಸಾಯನೇ ಸರ್. ವ್ಯವಸಾಯ ಮಾಡ್ತಿದ್ರ? ವ್ಯವಸಾಯಕರಾಗಿದ್ದು ನಾಟಕದಲ್ಲಿ ಇದೆ. ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ ನಾಟಕಗಳು. ಐತಿಹಾಸಿಕಲ್ಲಿ ನಾಟಕ ಮಾಡಿದ್ದೀವಿ. ಇನ್ನು ಯಕ್ಷಗಾನದಲ್ಲಿ ನಾವು ಗೈಚರಿತ್ರೆ, ಕೌಂಡ್ಲಿಕ್ ರೋದೆ, ದೇವಿ ಮಹಾತ್ಮೆ, ಗಿರಿಜಾ ಕಲ್ಯಾಣ ಇಂಥವರೆಲ್ಲ ಮಾಡಿದ್ವಿ. ಹೆಚ್ಚಿಗೆ ಇವರೆಲ್ಲ ನಾವು ಇವರೆಲ್ಲ ನಮ್ಮ ಟ್ರೂಪಲ್ಲಿ ಈಗ ಕರಿಬಂಟನ್ ಕಾಲದಲ್ಲಿ ನಾವು ಕರಿರಾಜನ ಮಂತ್ರಿ ಪಾತ್ರ ನಮ್ದು. ಇವ್ರ ಮಂತ್ರಿ ಪಾತ್ರ ಬಹಳಷ್ಟು ಮಾಡ್ಕೊಂಡ್ಬಂದಿರ್ತೀವಿ ಸರ್. ಕರಿಬಂಟನ್ ಕಾಲದಲ್ಲಿ ಯಾವ ಪಾತ್ರ ಮಾಡ್ತಿದ್ದೀವಿ ತಾವು? ಕರಿರಾಜನ ಮಂತ್ರಿ ಸರ್. ಧರ್ಮಶೀಲ ಅಂತಾರೆ, ಅದು ಮಂತ್ರಿ ಪಾತ್ರ. ಚೆನ್ನಾಗಿ ಮೇಕಪ್ ಚೆನ್ನಾಗಿ. ಇಬ್ರು ರಾಜ ಮಂತ್ರಿ. ಹ್ಞೂ ಸರ್, ತೃಪ್ತಿ ತಂದಿದೆ. ವ್ಯವಸಾಯ ಮಾಡ್ತಿದ್ರು ಕೂಡ ಮಾಡ್ತಾ ಇದ್ದೀವಿ ಸರ್. ಸಂತೋಷ ಸಿಗುತ್ತೆ ಸರ್. ಅದ್ರ ಬಗ್ಗೆ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ವ್ಯವಸಾಯ ಮಾಡ್ತೀರಿ. ಈಗ ಕಲೆ ಅಂದ್ರೆ ನಮ್ಗೆ ಒಂಥರ ಬಹಳ ಇದಿದೆ, ಮಾಡ್ತೀವಿ. ಯಾವ ಪಾತ್ರ ಆದ್ರೂ ಮಾಡ್ತೀವಿ. ರೈತರಿದ್ರೆಲ್ಲ ನಾವು ಆಕಾಶವಾಣಿಗೆಲ್ಲ ಕೊಟ್ಟಿದ್ದೀವಿ ಸರ್. ನಾಟಕ ಮಾಡ್ತಾರೆ, ನಿಮ್ಗೆ ತುಂಬಾ ಸಂತೋಷ ತಂದಿದೆ. ಹೌದೌದು ನಮಸ್ಕಾರ ಸರ್. ನಮಸ್ತೆ ಸರ್. KG ಅಶ್ವಥ್ ನಾರಾಯಣ ಅಂತ. ತಾವೀಗ ಕರಿಬಂಟನ್ ಕಾಣ್ತಾರೆ, ಯಾವ ಪಾತ್ರ ಮಾಡ್ತಾ ಇದ್ದೀರಿ? ಕರಿರಾಜನ ಹೆಂಡತಿ ಪುಂಡರೀಕಾಕ್ಷಿ. ನಾವು ಎಷ್ಟು ವರ್ಷದಿಂದ ಪಾತ್ರ ಮಾಡ್ತೀವಿ? ನನ್ನ 14ನೇ ವರ್ಷದಲ್ಲೂ ಸ್ತ್ರೀ ಪಾತ್ರನೇ ಮಾಡ್ತಾ ಇದ್ದೆ. ನನ್ನ 14ನೇ ವರ್ಷ ಹೈಸ್ಕೂಲ್ ಸೆಕೆಂಡ್ ಇಯರ್ ಇಂದ ಇದೇ ಪಾತ್ರ. ಇಲ್ಲಿ 74 ವರ್ಷ ನನಗೆ. ಕಂಟಿನ್ಯೂಸ್ ಬರೀ ಲೇಡಿ ಪಾತ್ರನೇ ಮಾಡ್ತಾ ಇದ್ದೆ. ಎಷ್ಟು ನಾಟಕಗಳ ಪಾತ್ರ ಮಾಡಿದ್ರಿ? ಕುರುಕ್ಷೇತ್ರದಲ್ಲಿ ಮಾಡಿದ್ದೀನಿ, ರಾಮಾಯಣದಲ್ಲಿ ಮಾಡಿದ್ದೀನಿ, ಸಾಮಾಜಿಕ, ಕೌಂಡ್ಲಿಕ ವಧೆ ಆತರ ಎಲ್ಲ. ಹೌದು, ಸ್ತ್ರೀ ಪಾತ್ರ, ಜೆಂಟ್ಸ್ ಪಾತ್ರ ಒಂದು ಮಾಡಿ. ಹೌದೌದು. ಈ ನಾಟಕದ ಕಲೆ ನಿಮ್ಗೆ ಬಂದಿದ್ದು ಸರ್? ಅದು ಕೆಲವರು ನೋಡಿ ಕಲ್ತ್ಕೊಂಡೆ ಸರ್. ನಮ್ಮ ಮನೆಯ ವಂಶದಲ್ಲೇ ಬಂದಿಲ್ಲ ಅದು. ನಾನು ಡ್ರಾಮಾ ನೋಡಕ್ ಹೋಗಿ ಲೇಡಿ ಪಾತ್ರ ಮಾಡೋದು ನೋಡಿ ಆಸೆಯಾಗಿ ನಾನು ಅವ್ರ ಪಾತ್ರಗಳು ನಾನು ಮಾಡ್ತಾ ಇದ್ದೀನಿ. ಏನು ಅಂಗಡಿ ಸರ್? ಪೆಟ್ಟಿಗೆ ಅಂಗಡಿ, ಚಿಕ್ಕ ಅಂಗಡಿ, ಚಿಲ್ಲರೆ ಅಂಗಡಿ. ಹೌದು. ಕೊನೆಹಳ್ಳಿ ನಡೆಯುತ್ತೆ ಸರ್. ಇವಾಗ ಸ್ವಲ್ಪ ಎಲ್ಲ ರೋಡ್ಗಳು ಆಗಿದೆ, ಅಂಗಡಿಗಳು ಆಗಿದೆ, ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ನಾಟಕದಲ್ಲಿ ಆಸಕ್ತಿ ಯಾಕೆ? ಫಸ್ಟ್ ನಾನು ಅಷ್ಟೇ ಓದ್ತಿರ್ಬೇಕಾದ್ರೆ ನಾಟಕ ನೋಡಕ್ ಹೋಗಿವಿ. ಮನೇಲಿ ಬೇಡ ಅಂದ್ರೆ ಕದ್ದು ಹೋಗಿ ನೋಡಿದ್ವಿ. ಅದು ಅವರು ಲೇಡಿ ಪಾತ್ರ ಮಾಡ್ತಿದ್ದರು ನೋಡಿ ನನಗೂ ಮಾಡ್ಬೇಕು ಅನ್ನೋ ಚಾಟ ಬಂದು ಮಾಡ್ತಾ ಇದ್ದೆ. ಕೆಲಸ ಟೈಮಲ್ಲಿ ಮಾಡಕ್ಕಾಗತ್ತೆ, ಇವಾಗ ಮಾಡಕ್ಕಾಗಲ್ಲ. ಈಗ ಮಂಡಿ ನೋವು, ಹಂಗಾಗಿ ಸ್ವಲ್ಪ ಪೇನ್, ಹಂಗಾಗಿ ಕೆಲಸ ಮಾಡಿ. ನಮಸ್ಕಾರ ಸರ್, ಧನ್ಯವಾದಗಳು. ದೇವರು ಒಳ್ಳೇದು ಮಾಡಲಿ ಸರ್. ಬನ್ನಿ, ಹಿಂದಗಡೆ ಲೂಸ್ ಆಗಿತ್ತು, ಹೆಂಗ್ ಕಟ್ತೀವಿ ಏನ್ ಕಟ್ತೀವಿ. ನಮಸ್ಕಾರ ಸರ್. ನಮ್ಮ ಹೆಸರು ಡಿ ರಾಜು ಅಂತ ಹೇಳಿ, ಕೊನೆಹಳ್ಳಿ. ಕರಿಬಂಟನ್ ಕಾಲದಲ್ಲಿ ಯಾವ ಪಾತ್ರ ಮಾಡ್ತಿದ್ದೀವಿ ಸರ್? ಸರ್, ನಾವು ಸ್ತ್ರೀ ಪಾತ್ರ ಮಾಡಿದೀವಿ. ಇದರಲ್ಲಿ ಯಾವ ಪಾತ್ರ ಮಾಡ್ತಿದ್ದೀವಿ? ಇದರಲ್ಲಿ ಕರಿಬಂಟನ ತಾಯಿ ಬನವಂತಾದೇವಿ ಅಂತ ಹೇಳಿ.
ಎಷ್ಟು ವರ್ಷದಿಂದ ನಾಟಕದಲ್ಲಿ ಪಾತ್ರ ಮಾಡ್ತಿದ್ದೀರಾ? ಸರ್ 82ರಿಂದಲೂ ಮಾಡಿದ್ದೆ. 82 ಮಾಡ್ತಾ ಇದ್ದೀರಾ. ತಮ್ಮ ವೃತ್ತಿ ಅಂಚೆ ಕಚೇರಿಯಲ್ಲಿ ಪೋಸ್ಟ್ ಮ್ಯಾನ್ ಆಗಿದ್ದೆ ಸರ್. ರಿಟೈರ್ಡ್ ಆಗಿದೆ. ಈಗ ನಾಟಕದಲ್ಲಿ ಪಾತ್ರ ಮಾಡ್ತಿದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ? ನಿಮ್ಗೆ ಖುಷಿ ತಾನೆ. ನೀವು ಆಯ್ಕೆ ಮಾಡ್ಕೊಂಡ್ರೆ ನಾಟಕ ಪ್ರವೃತ್ತಿ ಇರಲಿ ಅಂತ ಒಂದು ಪ್ರವೃತ್ತಿ ಇರ್ಲಿ ಅಂತಲೇ ಸರ್, ಖುಷಿ ಆಗಿದೆ ನಮಗೆ. ನಾಟಕದಲ್ಲಿ ಪಾತ್ರ ಮಾಡಕ್ ಖುಷಿ ಆಗುತ್ತೆ. ಖುಷಿ ಏನೋ ಆಗಿದೆ. ಕಲೆ ಹೌದು, ಸಂತೋಷ ಆಗುತ್ತೆ. ಸಂತೋಷ ಆಗಿದೆ. ನಮಸ್ಕಾರ ಸರ್. ನಮಸ್ಕಾರ.